ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ, ಅವಕಾಡೋ ಟೋಸ್ಟ್. ಸೊ ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆಗಿರಬಹುದು ಅಥವಾ ಮನೆಯಲ್ಲಿ ಸ್ನ್ಯಾಕ್ಸ್ ಆಗಿ ಕೂಡ ಪ್ರಿಪೇರ್ ಮಾಡಬಹುದು. ಹೆಲ್ದಿ ಆಗಿರುತ್ತೆ ರೆಸಿಪಿ. ಬಟರ್ ಫ್ರೂಟ್, ಬೆಣ್ಣೆಹಣ್ಣು, ಅವಕಾಡೋ, ಸೊ ಈ ರೀತಿಯಾಗಿ ಹಲವಾರು ಹೆಸರುಗಳಿದೆ ಈ ಒಂದು ಫ್ರೂಟಿಗೆ. ಸೊ ಇದ್ರ ಟೇಸ್ಟ್ ಬಂದು ಫುಲ್ಲು ಸ್ಮೂತಿ ಥರ ಬರುತ್ತೆ, ಗಟ್ಟಿಯಾಗಿರುತ್ತೆ. ಇದನ್ನೇನಾದ್ರೂ ಜ್ಯೂಸ್ ಮಾಡ್ತು ಅಂತಂದರೆ ಜಸ್ಟ್ ಸ್ವಲ್ಪ ಮಿಲ್ಕ್ ಮತ್ತು ಶುಗರನ್ನು ಹಾಕ್ಬೋದು. ಜಸ್ಟ್ ಹನಿನ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದಾಗಿರುತ್ತೆ. ಅದಷ್ಟು ಚೆನ್ನಾಗಿ ಅನಿಸಲ್ಲ ಕುಡಿಯೋದಕ್ಕೆ, ಸೊ ಹಾಗಾಗಿ ನಾವು ಟೋಸ್ಟ್ ಮಾಡ್ತಾ ಇದ್ದೀವಿ ಇವತ್ತು. ಇದನ್ನು ನೀಟಾಗಿ ಪೀಲ್ ಮಾಡೋದಕ್ಕೂ ಕೂಡ ಆರಾಮ್ ಈಸಿ ಇರುತ್ತೆ. ಚೆನ್ನಾಗಿ ಹಣ್ಣಾಯಿತು ಅಂತ ಅಂದರೆ ಜಸ್ಟ್ ಸಿಪ್ಪೆನ ಈ ರೀತಿಯಾಗಿ ಒಂದ್ಸಲ ತೆಗೆದ್ರೆ ಸಾಕು, ಪೂರ್ತಿಯಾಗಿ ಬರುತ್ತೆ. ಇದನ್ನು ನೀಟಾಗಿ ಸಿಪ್ಪೆನ ಬಿಡಿಸ್ಕೊಂಡು ಅದರದ್ದು ಸೀಡ್ಸ್ ಏನಿರುತ್ತೆ ಅದನ್ನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ಳಿ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಒಂದು ಬಾಕ್ಸ್ ಅಥವಾ ಬೌಲ್ ನಿಮಗೆ ಯಾವುದು ಒಂದು ಇರುತ್ತೆ ಅದನ್ನಲ್ಲಿ ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ಉಪ್ಪು ಮತ್ತು ಖಾರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇವಾಗ ನಾವು ಫ್ರೂಟನ್ನು ಮೊದಲನೇದಾಗಿ ಕಟ್ ಮಾಡ್ಕೋತಾ ಇದ್ದೀವಿ. ನಾವು ಒಂದು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲೇ ಮಾಡ್ಕೋತಾ ಇದ್ದೀವಿ. ಅಂದರೆ ಸ್ನ್ಯಾಕ್ಸ್ ವಿತ್ ಲಂಚ್ ಥರನೇ. ಸೊ ಇದ್ರ ಜೊತೆಗೆ ಸ್ವಲ್ಪ ಡಿನ್ನರ್ ಏನಾದರೂ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾವಿವಾಗ ಮಾಡ್ತಾ ಇರುವಂತಹ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ, ಹಾಗೆ ಹೆಲ್ದಿಯಾಗಿಯೂ ಕೂಡ ಇರುತ್ತೆ. ಇದನ್ನು ನೀವು ನೋಡಿದವರು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದು ಸೀಡ್ಸೇ ತುಂಬಾ ದಪ್ಪ ಇರುತ್ತೆ. ನಾವೇನಾದ್ರೂ ವೆಯ್ಟಲ್ಲಿ ತೊಗೊಂತು ಅಂತ ಅಂದರೆ ಹಣ್ಣಿಗಿನ್ನ ಬೀಜಕ್ಕೆ ಜಾಸ್ತಿ ದುಡ್ಡು ಕೊಟ್ಟಿದ್ದೀವಿ ಅಂತ ಅನಿಸ್ಬಹುದು, ಅಷ್ಟಿರುತ್ತೆ. ಸೊ ಇವಾಗ ಇದಕ್ಕೆ ನಾನು ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ. ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಹಾಗೆ ನಿಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ನೀವು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬಹುದು. ಚಾಟ್ ಪೌಡರ್ ಇತ್ತು ಅಂತಂದರೆ ಅದನ್ನು ಕೂಡ ನೀವು ಜಸ್ಟ್ ಸ್ವಲ್ಪನ ಪಿಂಚ್ ಆಫ್ ಹಾಕ್ಕೊಳ್ಳಿ. ಅದಾದಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಇದು ಸ್ಮ್ಯಾಶ್ ಆಗೋ ಥರ ಮಾಡಬೇಕು. ತುಂಬ ಹೆವಿ ರಿಸ್ಕ್ ಏನಿಲ್ಲ. ಜಸ್ಟ್ ಒಂದು ಫೋರ್ಕ್ನ ತೊಗೊಂಡು ಪ್ರೆಸ್ ಮಾಡಿದ್ರೆ ಸಾಕು, ತುಂಬಾ ನೀಟಾಗಿ ಇದು ಬ್ಲೆಂಡ್ ಆಗಿಬಿಡುತ್ತೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಎಲ್ಲ ಆದಮೇಲೆ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಇಟ್ಟರೆ ಇದು ತುಂಬಾ ಚೆನ್ನಾಗಿ ಟೇಸ್ಟನ್ನು ಕೊಡುತ್ತೆ. ಸೊ ಇವಾಗ ಇದನ್ನು ಈ ರೀತಿಯಾಗಿ ನಿಧಾನವಾಗಿ ಸ್ಮ್ಯಾಶ್ ಮಾಡ್ಕೋತಾ ಇರ್ಬೋದು. ರುಬ್ಬೋದು, ಜ್ಯೂಸು, ಸ್ಮೂದಿ ಅದೆಲ್ಲ ಸ್ವಲ್ಪ ಟೇಸ್ಟ್ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಈ ಒಂದು ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀವಿ. ನೋಡ್ತಾ ಇರ್ಬೋದು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ಇದನ್ನು ಬ್ರೆಡ್ಡನ್ನೆಲ್ಲ ಟೋಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇದರಲ್ಲಿ 2 ಥರನೂ ಮಾಡ್ಕೋಬಹುದು. ಮೊದಲು ನೀವು ಬ್ರೆಡ್ಡನ್ನು ಟೋಸ್ಟ್ ಮಾಡಿಕೊಂಡು ಆನಂತರ ಅದ್ರ ಮೇಲೆ ನಾವು ಮಾಡ್ಕೊಂಡಿರೋವಂತಹ ಒಂದು ಅವಕಾಡೋದು ಸ್ಮೂದಿ ಏನಿರುತ್ತೆ ಅದನ್ನು ಅದ್ರ ಮೇಲೆ ಹಾಕ್ಕೊಂಡು ನಾವು ತೊಗೋಬೋದು. ಅಥವಾ ನೀವು ಬ್ರೆಡ್ಡಿಗೆ ಮುಂಚೆನೇ ಅದನ್ನು ಹಾಕಿ ಇಟ್ಕೊಂಡು ಆಮೇಲೆ ನೀವು ತವಾ ಅಥವಾ ಹೆಂಚು ಮೇಲೆ ಟೋಸ್ಟ್ ಮಾಡ್ಕೋಬಹುದಾಗಿರುತ್ತೆ. ಹೆಂಚಿಗೆ ಸ್ವಲ್ಪ ಬಟರ್ ಹಾಕಿ ಅದನ್ನು ಕಾಯೋದಕ್ಕೆ ಬಿಟ್ಟು ಆಮೇಲೆ ನಾನು ಬ್ರೆಡ್ಡಿಗೆ ನಾವು ಮಾಡ್ಕೊಂಡಿರುವಂತಹ ಈ ಒಂದು ಏನಿರುತ್ತೆ ಮಿಕ್ಸರ್ ಅದನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು, ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಳಿ. ಅಂದರೆ ಜಾಸ್ತಿ ಆಯಿತು ಅಂದರೆ ಹಸಿ ಹಸಿ ಥರ ಸ್ವಲ್ಪ ಫ್ಲೇವರ್ ಕೊಟ್ಬಿಡುತ್ತೆ. ಸೊ ಕಡಿಮೆ ಹಾಕ್ಕೊಂಡು ಅದಾದಮೇಲೆ ಬ್ರೆಡ್ಡನ್ನು ಚೆನ್ನಾಗಿ ಟೋಸ್ಟ್ ಮಾಡಿಕೊಂಡ್ರೆ ಹಸಿ ಥರ ಏನೂ ಅನಿಸೋದಿಲ್ಲ, ಟೇಸ್ಟು ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ನಾವು ಬಟರಲ್ಲಿ ಟೇಸ್ಟನ್ನು ಹೊಸದಾಗಿ ನಾವೇ ಕಂಡಿಡ್ಕೊಂಡಿರೋದು. ಅಥವಾ ಹಾಗೆ ನೀವು ಡ್ರೈ ರೋಸ್ಟ್ ಮಾಡ್ಕೋತೀವಿ ಅಂತಂದರೂ ಕೂಡ ನೀವು ಬ್ರೆಡ್ಡನ್ನು ಹಾಗೆ ರೋಸ್ಟ್ ಮಾಡ್ಕೋಬೋದಾಗಿರುತ್ತೆ. ಇವಾಗ ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿ 2 ಸೈಡು ಬೇಯಿಸ್ಕೋಬೇಕಾಗತ್ತೆ. ನಿಮಗೆ ಕ್ರಿಸ್ಪಿ ಆಗಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕು. ಇಲ್ಲ ನಮಗೆ ಸಾಫ್ಟಾಗಿರುತ್ತೆ ಅಂತಂದರೆ ಹಾಗೆ 2 ಕಡೆ ಟೋಸ್ಟ್ ಆಗಿದೆ ಅಂತ ಒಂದು ಫ್ಲೇವರ್ ಬರುತ್ತಲ್ಲ ಆವಾಗ ನೀವು ತೆಗಿಬೋದಾಗಿರುತ್ತೆ. ಈ ರೀತಿಯಾಗಿ ನಾವು ಮನೆಯಲ್ಲೇ ಆರಾಮಾಗಿ ಹೆಲ್ದಿಯಾಗಿ ಒಂದು ಅವಕಾಡೋ ಟೋಸ್ಟನ್ನು ಮಾಡ್ಕೋಬಹುದಾಗಿರುತ್ತೆ. ಜಸ್ಟ್ ಸಾಕಿಬೇಕಾಗಿದೆಯಲ್ವಾ, ಅಷ್ಟಾದರೆ ಸಾಕು. ಮತ್ತು ಇನ್ನೊಂದು ಸೈಡಿಗೂ ಕೂಡ ನಾನು ಬಟರನ್ನು ಹಾಕಿ ಹಾಗೆ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಮನೆಯಲ್ಲಿ ಮಕ್ಕಳಿಗೆ ಯಾರು ತುಂಬಾ ಹೆಲ್ದಿ ಆಗಿರೋ ಫುಡ್ಡನ್ನು ಇಷ್ಟಪಟ್ಟು ತಿಂತಾರೆ ಅಂಥವ್ರಿಗೆ ಕೊಡಬಹುದು. ಕೆಲವೊಂದು ಮಕ್ಕಳು ಚೂಸಿ ಇರ್ತಾರೆ, ಹಾಗೆ ಪಿಕ್ಕಿ ಇರ್ತಾರೆ. ಅಂಥವ್ರಿಗೆ ಇದನ್ನು ತಿನ್ನಿಸೋದು ತುಂಬಾ ಕಷ್ಟ ಇರುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್.